ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ತಿನಿಸಾದ ಅಕ್ಕಿ ಹಾಲ್ಬಾಯಿ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಲ್ಬಾಯಿ ತುಂಬ ಮೃದುವಾಗಿರುತ್ತೆ, ಬಾಯಲ್ಲೇ ಕರಗುತ್ತೆ. ಹಬ್ಬ, ಶುಭ ಸಮಾರಂಭ ಅಥವಾ ಮನೆಗೆ ಅತಿಥಿಗಳು ಬಂದಾಗ ಮಾಡಿಕೊಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಸೊ ಈ ಒಂದು ಸ್ವೀಟನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ 1 ಕಪ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅಕ್ಕಿಯನ್ನು 4 ರಿಂದ 5 ಗಂಟೆಗಳ ಕಾಲ ಚೆನ್ನಾಗಿ ಇದನ್ನು ನೆನೆಸಬೇಕು. ಅಕ್ಕಿಯನ್ನು ಎಷ್ಟು ಚೆನ್ನಾಗಿ ನೆನೆಸ್ತೀವೋ ಅಷ್ಟೇ ಸ್ಮೂತಾಗಿ ಮೃದುವಾಗಿ ಹಾಲ್ಬಾಯಿ ಬರುತ್ತೆ. ಸೊ ಅಕ್ಕಿಯನ್ನು ಫಸ್ಟು ನಾವು 4 ರಿಂದ 5 ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ. ಚೆನ್ನಾಗಿ ನೆಂದಿದೆ. ಸೊ ನೆಂದಿರುವಂತಹ ಅಕ್ಕಿಯನ್ನು ಇವಾಗ ಅದರಲ್ಲಿರುವಂಥ ನೀರನ್ನೆಲ್ಲ ತೆಗೆದು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಅದಾದ ನಂತರ ಇಲ್ಲಿ ಹಸಿ ಕಾಯಿ ತುರಿ, ಕಾಯಿ ಚೆನ್ನಾಗಿ ಹಣ್ಣಾಗಿರುವಂತಹ ಕಾಯಿಯನ್ನು ತಗೊಳ್ಬೇಕಾಗುತ್ತೆ. ಹಸಿ ಕಾಯಿ ತುರಿಯನ್ನು ನಾವು ತಗೊಳ್ಬೇಕು. 1 ಕಪ್ ಆಗೋಷ್ಟು ಮೆಜರ್ಮೆಂಟ್ ಕಪ್ಪಲ್ಲಿ ತೊಗೊಂಡಿರೋ ಅಂತಹದ್ದು. ಸೊ 1 ಕಪ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀವಿ. ಅದೇ ಕಪ್ಪಿನ ಅಳತೆಯಲ್ಲಿ ಕಾಯಿ ತುರಿಯನ್ನು ಕೂಡ ತೊಗೊಂಡಿದ್ದೀವಿ. ಸೊ ಇವೆರಡನ್ನು ಕೂಡ ತೊಗೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಫಸ್ಟಿಗೆ ನಾನಿಲ್ಲಿ ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾಯಿಯನ್ನು ಹಾಕಿ ಫಸ್ಟು ಗ್ರೈಂಡ್ ಮಾಡ್ಕೊಂಬರೋಣ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಈಗ ಕಾಯಿಯನ್ನು ನಾವು ಫಸ್ಟು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಸಲ ನೋಡ್ಬೋದು ನೀವು ಏನು ಕೂಡ ಹಾಕ್ಕೊಳ್ಬಾರ್ದು. ಸೊ ಖಂಡಿತವಾಗ್ಲೂ ವಿಡಿಯೋನ ಸ್ಕಿಪ್ ಮಾಡಿದಲೇ ಪೂರ್ತಿಯಾಗಿ ನೋಡಿ. ಈ ಒಂದು ಸೀಕ್ರೆಟ್ ನಿಮಗೆ ಗೊತ್ತಿದ್ರೆ ಅಕ್ಕಿ ಹಾಲ್ಬಾಯಿ ಯಾವತ್ತೂ ಕೂಡ ಫೇಲ್ ಆಗೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಬರುತ್ತೆ. ಸೊ ಈಗ ನೆನೆಸಿರುವಂಥ ಅಕ್ಕಿಯ ನೀರೆಲ್ಲ ಸೋಸಿ ನಂತರ ನಾನು ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು. ಸೊ ಅಕ್ಕಿಯನ್ನು ಹಾಕ್ಕೊಂಡು ಒಂದು ಸಲ ಮತ್ತೆ ಗ್ರೈಂಡ್ ಮಾಡ್ಕೊಂಬರೋಣ. ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು, ತೊಂದರೆ ಇಲ್ಲ. ನೋಡಿ, ಈಗ ನಾನು ನುಣ್ಣಗೆ ಅಕ್ಕಿಯನ್ನು ರುಬ್ಕೊಂಡ್ಬಂದಿದ್ದೀನಿ. ಈ ರೀತಿಯಾಗಿ ರುಬ್ಬಿದ ನಂತರ ಇದಕ್ಕೆ ನಾವು ಬೆಲ್ಲವನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಬೆಲ್ಲ ಇಲ್ಲಿ 1.5 ಕಪ್ ಆಗೋಷ್ಟು ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲ ಯಾಕೆಂತಂದರೆ ನಾವು ಅಕ್ಕಿ ಮತ್ತು ಕಾಯಿ ಎಲ್ಲ ತೊಗೊಂಡಿರೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ನಿಮಗೆ ಸ್ವೀಟ್ ಸ್ವಲ್ಪ ಚೆನ್ನಾಗಿ ಬೇಕು ಅನ್ನೋದಾದರೆ 1.5 ಕಪ್ ಹಾಕ್ಕೊಳ್ಳಿ. ಇಲ್ಲ ಸಾಕು ಅಂತಂದರೆ ಸ್ವಲ್ಪ ಸಪ್ಪೆ ಅನಿಸುತ್ತೆ 1 ಕಪ್ ಹಾಕ್ಕೊಂಡ್ರೆ. ಸೊ ನೋಡಿಕೊಂಡು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಈಗ ನೋಡಿ, ಬೆಲ್ಲವನ್ನು ಹಾಕಿ ನಾನು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ರುಬ್ಬಿರೋವಂಥ ಮಿಶ್ರಣನ ನಾವು ಇವಾಗ ಫಸ್ಟು ಇದನ್ನು ಸೋಸ್ಕೊಳ್ಬೇಕಾಗುತ್ತೆ. ಸೋಸಿ ನಾವು ಉಪಯೋಗಿಸೋದ್ರಿಂದ ಹಾಲ್ಬಾಯಿ ಸ್ಮೂತಾಗಿ ಬರುತ್ತೆ. ಸೊ ಈಗ ಒಂದು ಸ್ಟ್ರೈನರಲ್ಲಿ ನಾನು ಸ್ವಲ್ಪ ನೀರನ್ನು ಕೂಡ ಹಾಕಿ ಅದಕ್ಕೆ 1 ಕಪ್ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು, ಈ ರೀತಿಯಾಗಿ ಸೋಸಿ ತಗೊಳ್ಳೋಣ. ನೋಡ್ಬೋದು, ಈ ಥರ ಸೋಸಿದ ನಂತರ ಇವಾಗ ನಾವು ಇದನ್ನು ಬೆಲ್ಲವನ್ನು ಕೂಡ ಹಾಕಿರ್ತೀವಲ್ಲ, ಬೆಲ್ಲದಲ್ಲಿ ಕಸ ಏನಾದರೂ ಇದ್ದರೆ ಅದು ಕೂಡ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸೋಸಿದ ನಂತರ ಮತ್ತೆ ಇದಕ್ಕೆ 1 ಕಪ್ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು 2-2.5 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಮಿಕ್ಸ್ ಆದ ನಂತರ ನಾವು ಇದನ್ನು ಸ್ಟವ್ ಮೇಲೆ ಇಟ್ಕೋಬೇಕಾಗತ್ತೆ. ಸೊ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಆಗಿದೆ, ನೋಡ್ಬೋದು ನೀವು. ಸೊ ಜಾಸ್ತಿ ಗಟ್ಟಿ ಕೂಡ ಇಲ್ಲ, ಹಾಗೆ ತೀರಾ ತೆಳ್ಳಗೂ ಕೂಡ ಮಾಡ್ಕೊಂಡಿಲ್ಲ. ಮೀಡಿಯಮ್ ಆಗಿ 2.5 ಕಪ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ 1 ಕಪ್ ಅಕ್ಕಿಗೆ. ಅದಾದ ನಂತರ ಈಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸ್ಟವ್ನ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ಪೂರ್ತಿ ಹೈ ಫ್ಲೇಮು ಮೀಡಿಯಮ್ ಫ್ಲೇಮ್ ಯಾವುದು ಕೂಡ ಮಾಡಬೇಡಿ. ಸೊ ಲೋ ಫ್ಲೇಮಲ್ಲೇ ನೀವು ಇದನ್ನು ಸ್ವಲ್ಪ ಸಮಯ ತಗೊಳುತ್ತೆ, ಆದರೆ ಪರ್ಫೆಕ್ಟಾಗಿ ಬರುತ್ತೆ. ಖಂಡಿತ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ಅದ್ಭುತವಾಗಿರುತ್ತೆ ಅಕ್ಕಿಯಲ್ಲಿ ಮಾಡಿರುವಂತಹ ಈ ಒಂದು ಹಾಲ್ಬಾಯಿ. ಸೊ ಈಗ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಳಿ. ಗಂಟು ಕೂಡ ಇರೋದಿಲ್ಲ, ಸ್ವಲ್ಪನೂ ಕೂಡ ಗಂಟು ಇರೋದಿಲ್ಲ. ಹಾಗೆ ಯಾವುದೇ ಸ್ವೀಟನ್ನು ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಅದರ ಟೇಸ್ಟು ಮತ್ತಷ್ಟು ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಆಗ್ತಿದೆ, ಅಯ್ಯೋ ಗಂಟಾಯಿತು ಅಂತ ಹೆದರ್ಕೋಬೇಡಿ. ಖಂಡಿತ ಇದು ಗಂಟಲ್ಲ. ಸ್ಟವ್ನ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಅಕ್ಕಿ ಬೇಯ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತಲ್ವಾ, ಈ ರೀತಿಯಾಗಿ ಆಗ್ತಾ ಇರುತ್ತೆ. ಸೊ ಅದೇನು ಮಾಡೋಕ್ಕೆ ಹೋಗ್ಬೇಡಿ, ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಕೈ ಬಿಡದೆ ಹಾಗೆ ನೀವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಇದನ್ನು ಈ ಹದಕ್ಕೆ ತಂದಿದ್ದೀನಿ. ನೋಡ್ಬೋದು ನೀವು ಕೂಡ, ಯಾಕೆಂದರೆ ಇದನ್ನು ಏನು ಕಷ್ಟಪಡೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಅಷ್ಟೇ, ಸ್ವಲ್ಪ ಟೈಮು ಕೂಡ ನಿಮಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ತಗೊಳ್ಳಿ. ಇದಕ್ಕೆ ಎಣ್ಣೆ ತುಪ್ಪ ಯಾವುದು ಕೂಡ ನಾನು ಉಪಯೋಗಿಸ್ತಿಲ್ಲ.
ಅಷ್ಟು ಪರ್ಫೆಕ್ಟಾಗಿ ಈ ಹಲ್ವಾಯನ್ನು ಮಾಡ್ಬೋದು. ಸೊ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ತುಪ್ಪ ಇಲ್ಲದೆ ಎಣ್ಣೆ ಇಲ್ಲದೆ ಮಾಡ್ತಿರುವಂತಹ ರೆಸಿಪಿ ಬೇಕು ಅಂತಂದರೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಸೊ ನೋಡಿ, ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ, ಬೇಡ ಅನ್ನೋರು ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಏಕೆಂದರೆ ಕಾಯಿಯನ್ನೇ ಹಾಕಿರೋದ್ರಿಂದ ಕಾಯಲ್ಲೇ ಅಲ್ಲಿ ಜಿಡ್ಡಿನಂಶ ಇರುತ್ತೆ. ಸೊ ಇದಕ್ಕೆ ನಿಮಗೆ ಎಣ್ಣೆ ತುಪ್ಪ ಬೇಕು ಅಂತ ಅನಿಸೋದೇ ಇಲ್ಲ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಪರ್ಫೆಕ್ಟಾಗಿ ಆಗಿದೆ. ಸ್ವಲ್ಪ ನಿಮಗೆ ಇದು ನೋಡ್ಬೋದು, ಈಗ ಸೈಡಲ್ಲಿ ತೆಗೆದ ತಕ್ಷಣ ಅದು ಒಂದು ಉಂಡೆ ಥರ ಬಂದ್ಬಿಡುತ್ತೆ. ಆಗ ಇದು ನಮಗೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನಾವು. ಸ್ವಲ್ಪ ಈ ರೀತಿಯಾಗಿ ಕೈಯಲ್ಲಿ ಅದನ್ನು ಬಿಡದ ಹಾಗೆ ಈ ರೀತಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ. ಮತ್ತು ನೀವು ಹಸಿ ಕಾಯಿ ತುರಿಯನ್ನೇ ತೊಗೊಳ್ಳಿ, ಅದು ಫ್ರೆಶ್ ಆಗಿರೋ ಅಂಥದ್ದನ್ನೇ ತಗೊಳ್ಳಿ, ತುಂಬ ಟೇಸ್ಟಿ ಇರುತ್ತೆ. ಅದೊಂದು ಒಳ್ಳೆ ಫ್ಲೇವರ್ನ ಕೂಡ ಕೊಡುತ್ತೆ ನಿಮಗೆ. ಸೊ ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಎಷ್ಟು ಶೈನಾಗಿ ಬಂದಿದೆ. ಯಾವುದೇ ರೀತಿ ತುಪ್ಪ ಎಣ್ಣೆ ಯಾವುದು ಕೂಡ ಹಾಕ್ಕೊಂಡಿಲ್ಲ ನಾನು, ಆದರೂ ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಈಗ ರೆಡಿ ಆಗಿರೋ ಅಂಥದ್ದನ್ನು ಇವಾಗ ನಾವು ಒಂದು ತಟ್ಟೆಗೆ ಫಸ್ಟಿಗೆ ಹಾಕ್ಕೊಳ್ಳೋಣ. ಸೊ ತುಪ್ಪ ಸೌರಿ ನಾನು ತಟ್ಟೆಗೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ಈ ರೀತಿ ತಳ ಬಿಡ್ತಾ ಇರಬೇಕು, ಸೈಡಲ್ಲೆಲ್ಲ ತಳ ಬಿಡ್ತಾ ಇದ್ದರೆ ಪರ್ಫೆಕ್ಟಾಗಿ ಹಾಲ್ಬಾಯಿ ರೆಡಿಯಾಗಿದೆ ಅಂತ. ಈಗ ಒಂದು ತಟ್ಟೆಗೆ ತುಪ್ಪವನ್ನು ಸೌರಿ ನಾನು ಇಟ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಈ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ಹಾಕ್ಕೊಳ್ಳೋಣ. ಸೊ ಒಂಚೂರು ಕೂಡ ತಳ ಹಿಡಿಯೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇದೇ ವಿಧಾನದಲ್ಲಿ ನೀವು ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈಗ ತುಪ್ಪ ಸವರಿರೋಂಥ ಒಂದು ಪ್ಲೇಟಿಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕಿದ ನಂತರ ಒಂದು ಸಲ ನೀಟಾಗಿ ಅದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿ ಇದನ್ನು ನೀಟಾಗಿ ಒಂದೇ ಆಕಾರದಲ್ಲಿ ಸಮವಾಗಿ ಮಾಡ್ಕೊಂಡಿದ್ದೀನಿ. ಸೊ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟಿಗೆ ಇಟ್ಬಿಟ್ರೆ ಸಾಕು, ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಅಕಸ್ಮಾತ್ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದೆ ಅನ್ನೋದಾದರೆ ಇನ್ನೊಂದು ಅರ್ಧ ಗಂಟೆ ನೀವು ಹಾಗೆ ಬಿಟ್ಬಿಡಿ, ಅದು ನೀಟಾಗಿ ನಿಮಗೆ ಒಂದು ಆಕಾರಕ್ಕೆ ಬಂದ್ಬಿಡುತ್ತೆ. ಸೊ ಈಗ ಒಂದು ಅರ್ಧ ಗಂಟೆ ಬಿಟ್ಟ ನಂತರ ನಾನು ರೆಸ್ಟಿಗೆ ಬಿಟ್ಟ ನಂತರ ಇದನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಈಗ ನಾನಿಲ್ಲಿ ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ಆಕಾರ ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಳಿ. ನೋಡ್ಬೋದು ಚಾಕು ಕೂಡ ಅಂಟ್ತಾ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಆಗಿದೆ ಈ ಒಂದು ಅಕ್ಕಿ ಹಾಲ್ಬಾಯಿ ರೆಸಿಪಿ. ಯಾವುದೇ ತುಪ್ಪ ಎಣ್ಣೆ ಇಲ್ಲದೆ ರುಚಿಯಾಗಿರುವಂತಹ ಒಂದು ಸೀಕ್ರೆಟ್ ಗೊತ್ತಿದ್ರೆ ಸಾಕು, ರುಚಿಯಾದ ಅಕ್ಕಿ ಹಾಲ್ಬಾಯಿನ ನೀವು ಮಾಡ್ಕೋಬೋದು. ಸೊ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಖಂಡಿತವಾಗ್ಲೂ ನೀವು ತಯಾರಿಸ್ಕೊಳ್ಬೋದು. ಈಗ ಈ ರೀತಿಯಾಗಿ ಕಟ್ ಮಾಡಿರುವಂತಹ ಒಂದು ಹಾಲ್ಬಾಯಿನ ನಾನು ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತೀನಿ. ತುಂಬ ಸರಳವಾಗಿ ರುಚಿಯಾಗಿ ಸಾಂಪ್ರದಾಯಿಕ ಅಡುಗೆಗಾಗಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುವಂತಹ ರೆಸಿಪಿಗಳು ಎಲ್ಲವೂ ಕೂಡ ನನ್ನ ಚಾನಲಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈಗ ಆಗಿರುವಂತಹದ್ದನ್ನು ಒಂದು ತಟ್ಟೆಗೆ ನಾನು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಯಾಗಿರುವಂಥ ಈಸಿಯಾಗಿರುವಂಥ ಹಾಲ್ಬಾಯಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.